ಚಿತ್ರದುರ್ಗದ ಕಲ್ಲಿನ ಕೋಟೆಯ ಇತಿಹಾಸದಲ್ಲಿ ಕೇವಲ ಯುದ್ಧಗಳ ಕಥೆ ಇಲ್ಲ, ಅಲ್ಲಿ ಅದ್ಭುತವಾದ ಬಾಂಧವ್ಯದ ಕಥೆಯೂ ಇದೆ. ಅದುವೇ ಪ್ರತಿ ವರ್ಷ ನಡೆಯುವ ಅಪರೂಪದ ಅಕ್ಕ ತಂಗಿ ಭೇಟಿ ಉತ್ಸವ. ಇದರ ಹಿಂದೆ ಒಂದು ಕಣ್ಣೀರಿನ ಕಥೆ ಇದೆ. ಅಕ್ಕ ಬರಗೇರಮ್ಮ ಮತ್ತು ತಂಗಿ ತಿಪ್ಪಿನಘಟ್ಟಮ್ಮ ಇವರಿಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು. ಆದರೆ ತಂಗಿಗೆ 11 ಜನ ಮಕ್ಕಳಿದ್ದರೆ ಅಕ್ಕನಿಗೆ ಮಕ್ಕಳಿರಲಿಲ್ಲ. ಒಮ್ಮೆ ಅಕ್ಕ ತನ್ನ ತಂಗಿಯ ಮಕ್ಕಳನ್ನು ನೋಡಲು ಬಂದಾಗ ದೃಷ್ಟಿ ತಗುಲುತ್ತದೆ ಎಂಬ ಭಯದಿಂದ ತಂಗಿ ತನ್ನ ಮಕ್ಕಳನ್ನು ಬಚ್ಚಿಡುತ್ತಾಳೆ. ಈ ಘಟನೆಯಿಂದ ಅಕ್ಕನ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಇನ್ನೆಂದೂ ನಿನ್ನ ಮುಖ ನೋಡುವುದಿಲ್ಲ ಎಂದು ಶಪಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದರೆ ಕಾಲ ಕಳೆದಂತೆ ಏಕನಾಥೇಶ್ವರಿ ದೇವಿಯ ಸಂಧಾನದ ಮೂಲಕ ವರ್ಷಕ್ಕೊಮ್ಮೆ ಇವರಿಬ್ಬರೂ ಭೇಟಿಯಾಗುವ ಒಪ್ಪಂದವಾಗುತ್ತದೆ. ಇಂದಿಗೂ ಕೂಡ ಚಿತ್ರದುರ್ಗದ ರಂಗಯ್ಯನ ಬಾಗಿಲಲ್ಲಿ ಈ ಇಬ್ಬರು ದೇವಿಯರ ಪಲ್ಲಕ್ಕಿಗಳು ಮುಖಾಮುಖಿಯಾದಾಗ ಭಕ್ತರ ಕಣ್ಣುಗಳಲ್ಲಿ ಹರ್ಷದ ಕಣ್ಣೀರು ತುಂಬಿರುತ್ತದೆ. ಸಂಬಂಧಗಳ ಬೆಲೆ ತಿಳಿಸುವ ಈ ಅಪರೂಪದ ಆಚರಣೆ ನಮ್ಮ ನಾಡಿನ ಹೆಮ್ಮೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.